ವರ್ಜನಾತ್ ವರ್ಜಿತಃ ಸ್ಮೃತಃ. ಬ್ರಹ್ಮಸೂತ್ರದ ವ್ಯಾಖ್ಯಾನ ರೂಪವಾದ ಅಣುಭಾಷ್ಯ, ಅದರ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 151ನೇ ಗದ್ಯ ಭಾಗ. ಆ ತತ್ವಮಂಜರಿಯಲ್ಲಿ ಈ ವಜ್ರ ಎಂಬ ಶಬ್ದ ಆಚಾರ್ಯರು ಅದನ್ನ ವಜ್ರ ಶಬ್ದವನ್ನು ಪ್ರಯೋಗ ಮಾಡಿದೆ, ಕಂಪಕ ಅಂತ ಪ್ರಯೋಗ ಮಾಡಿದ್ದು ಯಾಕೆ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಅತ್ರ ಯೌಗಿಕ ಸಮನ್ವಯ ವಜ್ರ ಶಬ್ದಾರ್ಥೆ ವರ್ಜಿತ ಇತಿ ನಿರ್ದೇಷ್ಟವ್ಯೆ. ಮಹದ್ಭಯಂ ವಜ್ರಮುದ್ಯತಂ ಅಂತ ಕಾಟಕೋಪನಿಷತ್ತಿನ ವಾಕ್ಯ ಏನಿದೆ, ಆ ವಜ್ರ ಶಬ್ದ ಎಂಬುದು ಇಂದ್ರನ ಆಯುಧವಾದಂತಹ ವಜ್ರಾಯುಧವನ್ನು ಹೇಳ್ತದೋ ಅಥವಾ ಭಗವಂತನನ್ನು ಹೇಳ್ತದೋ ಅಂತ ನಮಗೆ ಜಿಜ್ಞಾಸೆ ಬಂದಿತ್ತು. ಹಾಗಿರುವಾಗ ಆಚಾರ್ಯರು ಕಂಪಕೋನ್ಯಶ್ಚ ಜೀವತಃ ಅಂತ ಹೇಳುವ ಬದಲು ವರ್ಜಿತಃ ಅನ್ಯಶ್ಚ ಜೀವತಃ ಅಂತ ಹೇಳಬೇಕಾಗಿತ್ತು. ವಜ್ರ ಶಬ್ದದ ಅರ್ಥ ದೋಷದಿಂದ ವಿದೂರ ಅಂತ ಅವರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಪುರಾಣ ವಾಕ್ಯಗಳ ಮೂಲಕ ವರ್ಜಿತ ಎಂಬ ವರ್ಜಿತ ಅಂದ್ರೆ ದೋಷ ವಿದೂರ ಅಂತ ಅರ್ಥ. ದೋಷ ವಿದೂರ ಅನ್ನುವುದನ್ನ ಕಾಟಕೋಪನಿಷತ್ತು ವಜ್ರ ಎಂಬ ಶಬ್ದದಿಂದ ಹೇಳಿದೆ. ಹಾಗಿರುವಾಗ ಆಚಾರ್ಯರು ಕಂಪಕಃ ಅನ್ಯಶ್ಚ ಜೀವತಃ ಅಂತ ಹೇಳುವ ಬದಲು ವರ್ಜಿತಃ ಅನ್ಯಶ್ಚ ಜೀವತಃ ಅಂತ ಹೇಳಬೇಕಾಗಿತ್ತು. ಯಾಕೆ ಹೀಗೆ ಪ್ರಯೋಗ ಮಾಡಿದ್ದಾರೆ ಅಂತ ಒಂದು ಜಿಜ್ಞಾಸ ಬರ್ತದೆ. ಯೌಗಿಕ ಸಮನ್ವಯ ವಜ್ರ ಶಬ್ದಾರ್ಥೆ ವರ್ಜಿತ ಇತಿ ನಿರ್ದೇಷ್ಟವ್ಯೆ. ಈ ವಜ್ರ ಅಂತ ಕಾಟಕೋಪನಿಷತ್ತು ಏನು ಹೇಳಿದೆ ಅದು ಯೌಗಿಕವಾದದ್ದು, ಯೋಗ ವೃತ್ತಿಯಿಂದ ಪರಮಾತ್ಮನನ್ನು ಹೇಳುವಂಥದ್ದು. ಅದರ ಧಾತು ಪ್ರತ್ಯಯ ಇತ್ಯಾದಿಗಳ ಬಲದಿಂದ ಪರಮಾತ್ಮನನ್ನೇ ಅದು ವರ್ಣಿಸ್ತದೆ. ಮತ್ತು ಅದು ಸಮನ್ವಯ, ಇಲ್ಲಿ ಪರಮಾತ್ಮನಲ್ಲಿ ಸಮನ್ವಯ ಮಾಡಿ ತೋರಿಸಬೇಕಾದ ಶಬ್ದ ವಜ್ರ ಎಂಬ ಶಬ್ದ, ಉಪನಿಷತ್ನಲ್ಲಿರುವಂತಹ ವಜ್ರ ಎಂಬ ಶಬ್ದ ಹೊರತು ಕಂಪಕ ಎಂಬ ಶಬ್ದವನ್ನ ಸಮನ್ವಯ ಮಾಡಿ ನಾವಲ್ಲಿ ತೋರಿಸಬೇಕಾದ ಅಗತ್ಯ ಇಲ್ಲ. ಆಚಾರ್ಯ ಹೇಳಲಿಕ್ಕೆ ಉಪನಿಷತ್ತಿನಲ್ಲಿ ಬಂದಿರುವುದು ವಜ್ರ ಎಂಬ ಶಬ್ದ, ಅದರ ಬಗ್ಗೆ ಚರ್ಚೆ ನಡೆದಿದೆ. ಆದ್ರಿಂದ ವಜ್ರ ಎಂಬ ಶಬ್ದದ ಅರ್ಥವನ್ನೇ ಹೇಳುವಂತಹ ವರ್ಜಿತ ಅಂತ ಆಚಾರ್ಯರು ಹೇಳಬೇಕಾಗಿತ್ತು, ನಿರ್ದೇಷ್ಟವ್ಯೆ. ಅಣುಭಾಷ್ಯದಲ್ಲೂ ಹಾಗೆ ಹೇಳಬೇಕಾಗಿತ್ತು. ಆದರೆ ಕಂಪಕ ಅಂತ ಹೇಳಿದ್ರ ಉದ್ದೇಶ ಏನು ಅಂದ್ರೆ ಇತಿ ತತ್ಸಾಧಕ ಲಿಂಗೋಕ್ತಿ ಸೂತ್ರೋಪಾತ್ತದ್ವ. ಅದಕ್ಕೆ 3 ಕಾರಣಗಳಿವೆ. ವರ್ಜಿತ ಎಂಬ ಶಬ್ದವನ್ನು ಹೇಳಿಬಿಟ್ಟಿದ್ರೆ ತುಂಬಾ ಸುಲಭ ಆಗ್ತಿತ್ತು. ವರ್ಜಿತ ಅಂದ್ರೂ ವಜ್ರ ಅನ್ನೋದಕ್ಕೂ ದೋಷ ವಿದೂರ ಅಂತಾನೆ ಅರ್ಥ. ಆದ್ರೆ ಅದನ್ನು ಹೇಳುವುದನ್ನು ಬಿಟ್ಟು ಕಂಪಕ ಅಂತ ಹೇಳುವುದಕ್ಕೆ ಒಟ್ಟು 3 ಕಾರಣಗಳಿವೆ. ಈ ಕಂಪಕ ಎಂಬ ಶಬ್ದ ಸೂತ್ರದಲ್ಲಿ ಬಂದಿದೆ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಕಂಪಕ ಅನ್ನುವುದನ್ನೇ ತಗೊಂಡಿದ್ದಾರೆ. ಕಂಪಕ ಅಂತ ನೇರವಾಗಿ ತಗೊಳ್ಳದೆ ಹೋದ್ರು ಕೂಡ ಕಂಪನಾಥ್, ಪರಮಾತ್ಮ ಈ ಜಗತ್ತನ್ನ ಕಂಪನಗೊಳಿಸುವುದರಿಂದ ಅಂತ ತಗೊಂಡಿದ್ದಾರೆ. ಹೀಗೆ ಸೂತ್ರೋಪಾತ್ತತ್ವಾತ್, ಸೂತ್ರದಲ್ಲಿ ಬಂದಿರುವುದು ಅದೇ ಶಬ್ದ. ಮತ್ತೆ ತತ್ ಸಾಧಕ ಲಿಂಗೋಕ್ತಿ, ಪರಮಾತ್ಮನೇ ವಜ್ರ ಶಬ್ದದಿಂದ ವಾಚ್ಯ. ಯಾಕೆ? ಕಾಟಕ ಉಪನಿಷತ್ನಲ್ಲಿ ಉಪನಿಷತ್ತು ಪರಮಾತ್ಮನ ವಜ್ರ ಶಬ್ದದಿಂದ ಯಾಕೆ ಹೇಳಿದೆ ಅಂದ್ರೆ ವಜ್ರ ಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಬಂದಿರುವುದು ಅವನ ಕಂಪಕನಾದ್ದರಿಂದ, ಅರ್ಥಾತ್ ಸರ್ವಚೇಷ್ಟಕನಾದ್ದರಿಂದ. ಹೀಗೆ ತತ್ಸಾಧಕ ಲಿಂಗೋಕ್ತಿ, ವಜ್ರ ಶಬ್ದ ವಾಚ್ಯತ್ವವು ತತ್ ಅಂದ್ರೆ ವಜ್ರ ಶಬ್ದ ವಾಚ್ಯತ್ವ, ಅದನ್ನು ಸಾಧಿಸಬೇಕಾದ ಲಿಂಗ ಅಂದ್ರೆ ಈ ಸರ್ವಕಂಪಕತ್ವ ಅರ್ಥಾತ್ ಸರ್ವಚೇಷ್ಟಕತ್ವ. ಇದು ಸೂತ್ರದಲ್ಲಿ ಬಂದಿರುವಂತ ಶಬ್ದ. ಹೀಗೆ ಸೂತ್ರಕಾರರಾದ ವೇದವ್ಯಾಸರ ಶಿಷ್ಯರಾದಂತಹ ಆಚಾರ್ಯರು ತಾವು ಕೂಡ ಕಂಪಕ ಅಂತ ಹೀಗೆ ಶಬ್ದವನ್ನ ಪ್ರಯೋಗಿಸಿದ್ದಾರೆ. ಇನ್ನೊಂದು ಉದ್ದೇಶ ವಜ್ರನಾಮ್ನೋ ವೈಷ್ಣವತ್ವಾದ್ವ. ವಜ್ರ ಎಂಬ ಶಬ್ದ ವಿಷ್ಣುವಿನಲ್ಲಿ ಮಹಾಯೋಗ ಮಹಾರೂಢಿಯಿಂದ ಪುರಾಣದಲ್ಲಿ ವಾಚ್ಯವಾಗಿದೆ, ಪುರಾಣದಲ್ಲಿ ಪ್ರತಿಪಾದಿತ ಆಗಿದೆ ಅನ್ನೋದನ್ನು ತೋರಿಸಬೇಕಾಗಿದೆ. ಹೀಗೆ ಉಪನಿಷತ್ತು ವಜ್ರ ಅನ್ನೋ ಶಬ್ದವನ್ನು ತಗೊಂಡಿದ್ರು ಕೂಡ ಆ ಉಪನಿಷತ್ನಲ್ಲಿ ಬಂದಿರುವಂತಹ ವಜ್ರ ಎಂಬ ಶಬ್ದ
ಪರಮಾತ್ಮನನ್ನೇ ಅದು ಪ್ರತಿಪಾದನೆ ಮಾಡ್ತದೆ ಅನ್ನೋದು ಪುರಾಣಾದಿಗಳಲ್ಲಿ ಬಂದಿದೆ. ವಿಷ್ಣುವಿನ ವಿಷ್ಣುವಿಗೆ ವಾಚಕವಾದ ಅನೇಕ ಶಬ್ದಗಳ ಪೈಕಿ ವಜ್ರ ಶಬ್ದ ಎಂಬುದು ಕೂಡ ಒಂದು ಅಂತ ತಿಳಿಸ್ಬೇಕಾಗಿದೆ. ಪುರಾಣವನ್ನು ಆಚಾರ್ಯ ತಿಳಿಸ್ಬೇಕಾಗಿದೆ, ಪುರಾಣದ ರೂಢಿಯನ್ನು. ಮತ್ತೆ ಕಂಪಕತ್ವಸ್ಯ ವಿಷ್ಣು ಆಯತ್ತತ್ವಾತ್, ಕಂಪಕತ್ವ ಅಂತನ್ನುವುದು ಭಗವಂತನ ಅಧೀನ. ಅಂದ್ರೆ ಕಂಪಕತ್ವ ಅಂದ್ರೆ ಸರ್ವಚೇಷ್ಟಕತ್ವ. ಸರ್ವಚೇಷ್ಟಕತ್ವವು ಭಗವಂತನ ಅಧೀನ ಅಂತನ್ನುವುದನ್ನು ತೋರಿಸ್ಲಿಕ್ಕಾಗಿ ವಜ್ರ ಶಬ್ದವನ್ನ ಬಳಕೆ ಮಾಡಿದ್ದಾರೆ. ವಜ್ರ ಶಬ್ದವನ್ನು ಬಳಕೆ ಮಾಡಿದರೆ ವಜ್ರ ಶಬ್ದದಿಂದ ಭಗವಂತ ಯಾಕೆ ವಾಚ್ಯ ಅಂತ ಕೇಳುವವರಿಗೆ ಜಿಜ್ಞಾಸೆ ಬರ್ತದೆ. ಆವಾಗ ಅವನು ಕಂಪಕ ಸರ್ವಚೇಷ್ಟಕನಾಗಿದ್ದಾನೆ ಅಂತ ಉತ್ತರ ಕೊಟ್ಟಾಗ್ತದೆ. ಅದ್ರ ಬದಲು ನೇರವಾಗಿ ವರ್ಜಿತ ಅಂತ ಎಷ್ಟೇ ಶಬ್ದ ಕೇಳಿಬಿಟ್ರೆ ಭಗವಂತ ವರ್ಜಿತ, ಉಪನಿಷತ್ ಅಣುಭಾಷ್ಯದಲ್ಲಿ ವರ್ಜಿತೋನ್ಯಶ್ಚ ಜೀವತಃ ಅಂತ ಒಂದು ವೇಳೆ ಹೇಳಿಬಿಟ್ಟಿದ್ರೆ ಆವಾಗ ಭಗವಂತ ವರ್ಜಿತ ಯಾಕೆಂದ್ರೆ ದೋಷ ವಿದೂರನಾದ್ರಿಂದ ಅಂತ ಅಷ್ಟೇ ಆಗ್ತಿತ್ತು. ಸರ್ವಚೇಷ್ಟಕತ್ವ ಅನ್ನೋದು ಭಗವಂತನ ಅಧೀನ, ವಿಶಿಷ್ಟವಾದ ಗುಣ ಆತನದು ಅಂತ ಅಲ್ಲಿ ಸೂಚನೆ ಆಗ್ತಿರ್ಲಿಲ್ಲ. ಕಂಪಕ ಅಂತ ಶಬ್ದ ಪ್ರಯೋಗ ಮಾಡಿಬಿಟ್ರೆ ಭಗವಂತ ಸರ್ವರಿಗೂ ಚೇಷ್ಟಕ ಅಂತ ಗೊತ್ತಾಗ್ತದೆ. ಅದ್ರ ಮೂಲಕ ಆತ ವಜ್ರ ಶಬ್ದ ವಾಚ್ಯ ಅಂತನೂ ಗೊತ್ತಾಗ್ತದೆ. ಇಷ್ಟನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿ ತಿಳಿಸ್ತಾ ಇದ್ದಾರೆ. ಮತ್ತೆ ಸೂತ್ರದಲ್ಲಿ ಕಂಪಕತ್ವವನ್ನು ಮಾತ್ರ ಸೂಚನೆ ಮಾಡಿದ್ದಾರೆ. ನಾವು ಇದನ್ನು ನೋಡ್ತಾ ಇದ್ದೀವಿ. 3ನೇ ಅಧ್ಯಾಯದ 1ನೇ ಪಾದದ 39ನೇ ಸೂತ್ರದಲ್ಲಿ ಕಂಪನಾತ್ ಅಂತ ಇಷ್ಟು ಮಾತ್ರ ಇದೆ. ಅಷ್ಟಿದ್ರೂ ಕೂಡ ಉಳಿದ ಲಿಂಗಗಳನ್ನು ಅದರಿಂದ ತಗೊಳ್ಬೇಕು. ಲಿಂಗೈ ಸರ್ವೈರ್ಯುತಸ್ಸಹಿ ಅಂತ ಅಣುಭಾಷೆ ಹೇಳ್ತಿದೆಯಲ್ಲ, ಅನೇಕ ಲಿಂಗಗಳಿಂದ ಪರಮಾತ್ಮ ವಿಶಿಷ್ಟನಾಗಿದ್ದಾನೆ ಅಂತ. ಅನೇಕ ಲಿಂಗಗಳಿಂದ ವಿಶಿಷ್ಟನಾಗಿದ್ದಾನೆ ಅಂತ ಹೀಗೆ ಹೇಳ್ತಿರುವಾಗ ಅನೇಕ ಲಿಂಗಗಳು ಅಂದ್ರೆ ಯಾವುವು? ಉಳಿದ ಲಿಂಗಗಳನ್ನು ಕೂಡ ತಿಳ್ಕೊಳ್ಬೇಕು. ಲಿಂಗೈಹಿ ಎಂಬ ಬಹುವಚನದಿಂದ ಅನೇಕ ಲಿಂಗೋಕ್ತಿ. ಆದ್ರಿಂದ ತಸ್ಯ ಉಪಲಕ್ಷಣತ್ವ ಸೂಚನಾಯ, ಸೂತ್ರದಲ್ಲಿ ಕಂಪನಾತ್ ಅಂತ ಏನು ಬಂದಿದೆ ಅದು ಒಂದು ಉಪಲಕ್ಷಣ ಅಂದ್ರೆ ಸೂಚಕ. ಉಳಿದ ಇನ್ನೂ ಕೆಲವು ಧರ್ಮಗಳನ್ನ ಪರಮಾತ್ಮನಲ್ಲಿ ನಾವು ಗ್ರಹಿಸಬೇಕು ಅನ್ನೋದಕ್ಕೆ ಅದು ಸೂಚಕ. ಹೀಗೆ ಉಪಲಕ್ಷಣತ್ವವನ್ನು ತೋರಿಸಲಿಕ್ಕಾಗಿ ಇರುವಂತಹ ಮಾತದು. ಬ್ರಹ್ಮಸೂತ್ರ ಭಾಷ್ಯದ ಟೀಕಾ ಅಂದ್ರೆ ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರು ಅತ್ರೈವ ನಯೆ ಅಂದ್ರೆ ಇದೇ ಅಧಿಕರಣದಲ್ಲೇ, ಕಂಪನಾಧಿಕರಣದಲ್ಲೇ ತದ್ ಅವಿಹಾಯೈವ ಲಿಂಗಾಂತರಸ್ಯಾಪಿ ಉಕ್ತತ್ವಾತ್ ಅಂತ ಹೇಳಿದ್ದಾರೆ. ತದ್ ಅವಿಹಾಯೈವ, ಪರಮಾತ್ಮನಲ್ಲಿ ಆ ಕಂಪಕತ್ವವನ್ನ ಬಿಡದೆ ಅದನ್ನ ಇಟ್ಕೊಂಡೆ, ವಿಹಾಯ ಅಂದ್ರೆ ಬಿಟ್ಟು, ಅವಿಹಾಯ ಅಂದ್ರೆ ಬಿಡದೆ ಅದನ್ನ ಇಟ್ಕೊಂಡೆ ಲಿಂಗಾಂತರಸ್ಯಾಪಿ ಉಕ್ತತ್ವಾತ್, ಇನ್ನು ಉಳಿದ ಲಿಂಗಗಳನ್ನು ಕೂಡ ಈ ಪರಮಾತ್ಮನಲ್ಲಿ ಬೇರೆ ಬೇರೆ ಧರ್ಮಗಳನ್ನು ಕೂಡ ಗ್ರಹಿಸಬೇಕು ಅಂತ ತೋರಿಸಿದ್ದಾರೆ. ಮತ್ತೆ ಇತಿ ತತ್ ಅನ್ಯತ್ರಾಪಿ ಅನುಸಂಧೇಯಂ, ಬೇರೆ ಬೇರೆ ಅಧಿಕರಣಗಳಲ್ಲಿ ಬೇರೆ ಬೇರೆ ಸೂತ್ರಗಳಲ್ಲೂ ಕೂಡ ಇಂಥದೆಲ್ಲ ಪ್ರಸಂಗ ಬಂದ್ರೆ ಅವ್ರು ಹೇಳಿರುವುದು ಒಂದನ್ನು ಸ್ವೀಕಾರ ಮಾಡಿ ಉಳಿದ ಲಿಂಗಗಳನ್ನು ಕೂಡ ಅಲ್ಲಿ ಗ್ರಹಿಸಬೇಕು ಅಂತಿಷ್ಟು ಗೊತ್ತಾಗ್ತದೆ. ಯಾರೋ ಸೂತ್ರಕಾರರು ಅಥವಾ ಭಾಷ್ಯಕಾರರು ಒಂದನ್ನು ಹೇಳಿರ್ತಾರೆ, ಅದೊಂದನ್ನು ಮಾತ್ರ ಸ್ವೀಕಾರ ಮಾಡಿ ಸುಮ್ಮನೆ ಇರುವುದಲ್ಲ, ಉಳಿದ ಧರ್ಮಗಳನ್ನು ಭಗವಂತನಲ್ಲಿ ಸ್ವೀಕರಿಸಬೇಕು. ಹಾಗಾದ್ರೆ ಉಳಿದ ಧರ್ಮಗಳು ಅಂದ್ರೆ ಯಾವುದು? ಅದನ್ನು 150ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ಈಗಾಗಲೇ ಹೇಳಿದ್ದಾರೆ. ಕಂಪಕತ್ವ ಮತ್ತು ಅದರಿಂದ ಉಪಲಕ್ಷಿತ ಸೂಚಿತವಾದಂತಹ ಮುಕ್ತಿ ಹೇತು ವೇದನತ್ವ, ಮೋಕ್ಷಕ್ಕೆ ಕಾರಣವಾದ ತತ್ವಜ್ಞಾನಕ್ಕೆ ವಿಷಯತ್ವ, ಇದು ಭಗವಂತನ ಅಸಾಧಾರಣ ಧರ್ಮ. ಮತ್ತೆ ಅಮೃತತ್ವ, ನಾಶರಹಿತತ್ವ, ಆಮೇಲೆ ಬ್ರಹ್ಮ ಎಂಬ ಶಬ್ದದಿಂದ ವಾಚ್ಯನಾಗಿರುವಿಕೆ, ಮತ್ತೆ ಅಗ್ನಿ, ಸೂರ್ಯ, ಯಮ ಇತ್ಯಾದಿಗಳಿಗೆ ಭಯವನ್ನ ಉಂಟು ಮಾಡಿ ಅವರನ್ನ ಕಾರ್ಯಪ್ರವೃತ್ತನನ್ನಾಗಿ ಮಾಡಿರುವಿಕೆ, ಇವೆಲ್ಲ ಉಳಿದ ಧರ್ಮಗಳು. ಅವನ್ನು ಕೂಡ ತಿಳ್ಕೊಳ್ಬೇಕು. ಲಿಂಗಾಂತರಗಳು ಅಂದ್ರೆ ಅವೆಲ್ಲವು. ಅದರಿಂದ ಎಷ್ಟೆಲ್ಲಾ ಧರ್ಮಗಳು ಇರುವುದರಿಂದ ಇಲ್ಲಿ ಭಗವಂತನೇ ವಜ್ರ ಶಬ್ದ ವಾಚ್ಯ ಎಂಬುದಾಗಿ ತಿಳಿಯಬೇಕೆ ಹೊರತು ಬೇರೆ ಯಾರನ್ನು ಕೂಡ ವಜ್ರ ಶಬ್ದ ವಾಚ್ಯ ಎಂಬುದಾಗಿ ಗ್ರಹಿಸಬಾರದು ಅಂತ ಅದರ ತಾತ್ಪರ್ಯ ಸಿದ್ಧ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.